6 ತಿಂಗಳಿಂದ ಬೆಲೆ ಏರಿಕೆ ಬರೆ ಹಾಕದೆ ಕೇಂದ್ರ ಸರ್ಕಾರ ಸುಮ್ಮನಿತ್ತು. ಆದರೆ ಇವತ್ತು ಒಟ್ಟೊಟ್ಟಿಗೆ 7 ತಿಂಗಳ ಬರೆಯನ್ನ ಕೇಂದ್ರ ಸರ್ಕಾರ ಜನರ ಮೇಲೆ ಒಂದೇ ಸಲ ಹಾಕಿದೆ. ಸಿಲಿಂಡರ್ ಬೆಲೆಯನ್ನ ಒಂದೇ ದಿನ 50 ರಿಂದ 350 ರೂಪಾಯಿವರೆಗೂ ಕೂಡ ಹೆಚ್ಚಳ ಮಾಡಿದೆ. ಕೇಂದ್ರ ಸರ್ಕಾರ ಭರ್ಜರಿಯಾಗಿ ಜನರಿಗೆ ಬರೆ ಹಾಕಿದೆ. ಇವತ್ತಿನಿಂದ ಅಡುಗೆ ಸಿಲಿಂಡರ್ ಬೆಲೆ, ವಾಣಿಜ್ಯ ಸಿಲಿಂಡರ್ಗಳ ಬೆಲೆ ಏರಿಕೆ ಮಾಡಿ ಜನರ ಜೇಬಿಗೆ ಕನ್ನ ಹಾಕಿದೆ. ಅಡುಗೆ ಸಿಲಿಂಡರ್ ಬೆಲೆ ನಿನ್ನೆವರೆಗೂ 1053 ರೂಪಾಯಿ ಇತ್ತು. ಇವತ್ತಿಂದ 1105 ರೂಪಾಯಿ. ವಾಣಿಜ್ಯ ಸಿಲಿಂಡರ್ ಬೆಲೆ 1750 ರೂಪಾಯಿ ಇತ್ತು. ಇವತ್ತಿನಿಂದ 2100 ರೂಪಾಯಿ ಕೊಡಬೇಕು. ಇದರ ಮಧ್ಯೆ ಸಿಲಿಂಡರ್ ತಂದು ಹಾಕೋರಿಗೆ 40 ರಿಂದ 50 ರೂಪಾಯಿ ಕೊಡಬೇಕು. ಹೀಗೆ ಆದ್ರೆ ಹೇಗೆ ಜೀವನ ನಡೆಸೋದು ಅಂತಾರೆ ಜನ. ಮೊದಲೆಲ್ಲ 500 ಇತ್ತು, ಈಗ 1150 ಮಾಡಿದ್ರೆ, ಈಗ ಇನ್ನೊಂದು 50 ರೂಪಾಯಿ ಹೆಚ್ಚಿಗೆ ಮಾಡಿದ್ರೆ ಬೌಡ್ರೇನ್ ಊಟ ಮಾಡ್ಬೇಕು ಅಥವಾ ಉಪವಾಸ ಇರ್ಬೇಕು ಅನ್ನೋದು ತಿಳಿತಾ ಇಲ್ಲ. ದಿನಗಳು ದುಡಿಬೇಕಂದ್ರೆ 300-200 ರೂಪಾಯಿ ಆಗತ್ತೆ. ಅದ್ರಾಗ ಇವರು ಏರ್ತಾ ಹೋದ್ರೆ ಬೌಡ್ರೆಲ್ಲ ಈ ಕಡೆ ಕಟ್ಟಿಗೆನೂ ಸಿಗಲ್ಲ, ಈ ಕಡೆ ಅಡಿಗೆ ಇಲ್ಲ ಅಂದ್ರೆ ಹೆಂಗ್ ಬದುಕಬೇಕು? 2022ರ ಜುಲೈನಲ್ಲಿ ಬೆಲೆ ಏರಿಕೆ ಮಾಡಿದ್ದ ಕೇಂದ್ರ ಸರ್ಕಾರ ಗುಜರಾತ್, ಹಿಮಾಚಲ, ಪಂಜಾಬ್ ರಾಜ್ಯಗಳ ಚುನಾವಣೆ ಇತ್ತು ಅಂತ ಮೌನವಾಗಿತ್ತು. ಆದ್ರೆ ಇವತ್ತು ಏಕಾಏಕಿ ಬೆಲೆ ಏರಿಕೆ ಮಾಡಿ ಜನರ ಜೇಬಿಗೆ ಕತ್ತರಿ ಹಾಕಿದ್ದು ಜನಾನು ಹಿಡಿಶಾಪ ಹಾಕಿದ್ರು. ಗ್ಯಾಸ್ ರೇಟ್ ತುಂಬಾ ಆಗಿದೆ ಸರ್. ಬಡವರು ಏನ್ ಮಾಡ್ತಾರೆ ಹೇಳಿ? ಕೂಲಿ ಕೆಲಸ ಮಾಡ್ಕೊಳೋರು ಅವ್ರು ಒಂದೊತ್ತು ಊಟಕ್ಕೆ ತುಂಬಾ ಕಷ್ಟ ಬೀಳ್ತಾ ಇರ್ತಾರೆ. ಅಂತದ್ರಲ್ಲಿ ಏನು 500 ರೂಪಾಯಿ 600 ರೂಪಾಯಿ ಹಂಗಿತ್ತು, ಇವಾಗ ಜಾಸ್ತಿ ಮಾಡ್ತಾನೆ ಇದ್ದಾರೆ. ಕೂಲಿ ಕೆಲಸ ಮಾಡೋರು ಏನ್ ಮಾಡ್ತಾರೆ ಹೇಳಿ? ಹೋಟೆಲ್ ತಿಂಡಿ ತಿನಿಸುಗಳ ಬೆಲೆ ಏರಿಕೆ ಆತಂಕ. ವಾಣಿಜ್ಯ ಸಿಲಿಂಡರ್ಗಳ ಬೆಲೆ 19 ಕೆಜಿಗೆ 350 ರೂಪಾಯಿ ಏರಿಕೆಯಾಗಿದೆ. ಹೋಟೆಲ್ ಬೀದಿ ಬದಿ ವ್ಯಾಪಾರಿಗಳಿಗೆ ಇದು ದೊಡ್ಡ ಹೊಡೆತ. ಈಗ ಮತ್ತೆ ಹೋಟೆಲ್ ತಿಂಡಿ ದರಗಳನ್ನ, ಕಾಫಿ ಟೀ ರೇಟ್ಗಳನ್ನ ಹೆಚ್ಚಳ ಮಾಡೋ ಅನಿವಾರ್ಯತೆಗೆ ಸಿಲುಕಿದ್ದು ಶೀಘ್ರದಲ್ಲೇ ಹೋಟೆಲ್ ಮಾಲೀಕರು ಸಭೆ ನಡೆಸುವುದಕ್ಕೆ ನಿರ್ಧರಿಸಿದ್ದಾರೆ. ಮೋದಿ ಕೈ ಬೀಸಿ ಹೋದ್ರೆ ಜನರಿಗೆ ಬರೆ ಫಿಕ್ಸ್. ಬೆಲೆ ಏರಿಕೆಯನ್ನ ಜೆಡಿಎಸ್ ಕಾಂಗ್ರೆಸ್ನವರು ಭರ್ಜರಿಯಾಗಿ ಅಸ್ತ್ರ ಮಾಡಿಕೊಂಡಿದ್ದಾರೆ. ಅದರಲ್ಲೂ ಕರ್ನಾಟಕ ಚುನಾವಣೆಯಲ್ಲಿ ಬಿಜೆಪಿ ಸರ್ಕಾರದ ವಿರುದ್ಧ ಸಾಲು ಟ್ವೀಟ್ ಹಾಕಿದ್ದಾರೆ. ಮೋದಿ ಅವರು ಒಮ್ಮೆ ಕೈ ಬೀಸಿ ಹೋದರೆಂದರೆ ಜನತೆ ಬರೆ ಎಳೆದು ಹೋದ್ರು ಅಂತಾನೆ ಅರ್ಥ. ಮೋದಿಜಿಯ ಅಚ್ಚೆ ದಿನಗಳಲ್ಲಿ ಜನರು ಕಾಡು ಮೇಡು ಅಲೆದು ಗೆಡ್ಡೆ ಗೆಣಸು ತಿಂದು ಬದುಕುವಂತಹ ಹಂತಕ್ಕೆ ಬರುವುದು ನಿಶ್ಚಿತ. ಅಚ್ಚೆ ದಿನಗಳಲ್ಲಿ ಅನ್ನ ಬೇಯಿಸಿ ತಿನ್ನುವುದು ಕೂಡ ಐಷಾರಾಮಿ ಜೀವನ ಎನ್ನುವ ಸ್ಥಿತಿಗೆ ತಂದಿಟ್ಟಿದ್ದಕ್ಕೆ ಮೋದಿಯವರಿಗೆ ಧನ್ಯವಾದ ಅಂತ ಕಾಂಗ್ರೆಸ್ ಟ್ವೀಟ್ ಹಾಕಿದೆ. ಜನರಿಗೆ ಉದ್ಯೋಗ ಖಾಯಮಿಲ್ಲ, ಸಂಬಳ ಏರಿಕೆ ಆಗ್ತಿಲ್ಲ, ನಿರುದ್ಯೋಗ ಪ್ರಮಾಣ ಜಾಸ್ತಿ ಆಗ್ತಿದೆ, ದಿನಸಿ ಪದಾರ್ಥಗಳು, ಅಡುಗೆ ಎಣ್ಣೆ ಬೆಲೆ ಗಗನಕ್ಕೇರಿವೆ. ಇಂಥ ಟೈಮ್ನಲ್ಲಿ ಬೆಲೆ ಏರಿಕೆ ಮಾಡ್ತಾ ಹಿಂಡಿ ಹಿಪ್ಪೆ ಮಾಡಿದ್ರೆ ಹೇಗೆ ಅನ್ನೋದು ಸಾರ್ವಜನಿಕರ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.